ಏನು ಏನ ಕಬ್ಬಿನ ಹೊಲ ಕರ್ಕೊಂಬಂದಿಲ್ಲ ನಮ್ಮಳ ಇವತ್ತಿನ ಜಗನು ಪ್ಲೇಸ್ ಚಲೋ ಐತೆ. ಮಸ್ತ್ ಆಕತ್ರಿ ಇವತ್ತ. ಬರ್ರಿ ಹಂಗಂದ್ರ ಇವತ್ತೇನಪ್ಪ ಜಗೋ ಸ್ಪೆಷಲ್ ಎಲ್ಲ ಇವತ್ತ ಕ್ರಿಸ್ಪಿಯಾಗಿ ಇವತ್ತು ಬಾರಿ ಉಳ್ಳಾಗಡ್ಡಿ ಹಾಕಿ ಸಮೋಸ ಮಾಡಿದ್ವಿ ಇವತ್ತ. ಉಳ್ಳಾಗಡ್ಡಿ ಸಮೋಸ ಮಾಡೋದ? ನಮ್ಮ ಬಾಯಿ ಕೆಟ್ಟ ಇವತ್ತ ಹುಷಾರಿನಿಂದ ಯಾಕ ಬಾಯಿ ಕೆಟ್ಟಂತ ನಾವು ನೋಡಿಲ್ಲ. ಎಂತ ಇದು ಐತಿ ನೋಡೋಣ. ಇವತ್ತ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಏನ ಕೊತ್ತಂಬರಿ ಹಾಕಿ ಇವತ್ತು ಮಸ್ತ್ ಕ್ರಿಸ್ಪಿಯಾಗಿ ಉಳ್ಳಾಗಡ್ಡಿ ಇದು ಮಾಡೋಣ ಸಮೋಸ. ಫುಲ್ ಜೋರ್ ಫುಲ್ ಜೋರ. ಎಲ್ಲ ಒಲೆ ಹಚ್ಚ ನೋಡ್ಪ ನಾನ. ಒಲೆ ಹಚ್ಚಕೊಂತ ಈಗ ಜಗ್ಗು ಏನಣ್ಣ ಈಗ ಸಮೋಸ ಮಾಡಕ್ಕ ಹಿಟ್ಟು ಕಾಲ್ಸ್ಕೊಳ್ಳೋಣ. ಆಯ್ತು ಕಾಲ್ಸ್ಕೊಂತ ಸಮೋಸ ಮಾಡಕ್ ನಾನು ಹಿಟ್ಟು. ಅದಕ್ಕೆ ಒಂದಿಟ್ಟು 2 ಮಿನಿಟ್ ಬಡ ಬಡ ಕಾಲಿಸಿ ಇಡೋಣ. ಆಮ್ಯಾಗ ಇಲ್ಲಿ ಎಲೆ ಲಡ್ಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಅಡಿಗೆ ಎಣ್ಣೆ, ಮಸ್ತ್ ಆಗ್ಬೇಕು ನೋಡೋಣ. ಇವ ನೋಡ ಹಿಕ್ಕತ್ತೆ ಎಂದು ನೀನು ಸಮೋಸ ತಿಂದೆ ಅಂದ್ರೆ ಭಾಳ ಸಮೋಸ ಮಾಡುವ ಎಲ್ಲ ಅನ್ಬೇಕು. ಉಳ್ಳಾಗಡ್ಡಿ ಸಮೋಸ ಮಾಡಪ್ಪ, ಉಳ್ಳಾಗಡ್ಡಿ ಸಮೋಸ ಮಾಡ್ಬೇಕು ಅನ್ಬೇಕಣ್ಣ. ಇವತ್ತು ಸ್ಪೆಷಲ್ ನೋಡಿ ಈಗ ಸಮೋಸ. ಹೌದಾ? ಉಳ್ಳಾಗಡ್ಡಿ ಹಾಕಿ ಇಲ್ಲ ಉಳ್ಳಾಗಡ್ಡಿ ಹಚ್ಚಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾವು. ಮತ್ತೆ ಉಳ್ಳಾಗಡ್ಡಿ ತಗೋಪ್ಪ. ಉಳ್ಳಾಗಡ್ಡಿ ಹಚ್ಚ ಮತ್ತೆ ಬಡ ಬಡ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಹಚ್ಚ ಸಮೋಸಕ್ಕೆ ಪಲ್ಯ ಮಾಡ್ಕೊಳ್ಳೋಣ ಬಡ ಬಡ. ಎಲ್ಲ ಹಿಟ್ಟು ರೆಡಿ ಆಯ್ತನ? ರೆಡಿ ಆಯ್ತು ನೋಡಪ್ಪ. ಮುತ್ತಪ್ಪನ ಉಳ್ಳಾಗಡ್ಡಿ ಹಚ್ಚಿನ ರೆಡಿ ಆದಪ್ಪ. ಹಿಟ್ಟು ರೆಡಿ ಆಯ್ತಾ? ಇನ್ನು ಬಡ ಬಡ ಉಳ್ಳಾಗಡ್ಡಿ ಹಚ್ಚ ಮುತ್ತಪ್ಪ ಇದು ಮಾಡ್ಕೊಂಬೋಣ ಸಮೋಸಕ್ಕೆ ಪಲ್ಯ. ಮತ್ತೆ ಟಮಾಟಿ ಹಚ್ಚಪ್ಪ ಬಡ ಬಡ. ಉಳ್ಳಾಗಡ್ಡಿ ರೆಡಿ ಆದ್ವ ಪಲ್ಯ ಮಾಡ್ಕೊಂಬೋಣ. ಮೆಣಸಿನ್ಕಾಯಿ ಹಚ್ಚ ಕೊಡಪ್ಪ ಬಡ ಬಡ ಹಚ್ಚ ಸೋಸಿನಿ ಬಡ ಬಡವಣ್ಣ. ಮುತ್ತಣ್ಣ ಕೊತ್ತಂಬರಿ ಒಟ್ಟು ಹಚ್ಚಪ್ಪ ಬಡ ಬಡ. ಕೊತ್ತಂಬರಿ ಹಚ್ಚಲ? ಸಣ್ಣಗೆ ಹಚ್ಬೇಕ. ಕೊತ್ತಂಬರಿ ಹಚ್ಚಿದ ಆತ ಮುತ್ತಣ್ಣ? ಆತ್ ನೋಡಪ್ಪ. ಆತನ ಇದು ಇಲ್ಲ ಒಲಿ ಮ್ಯಾಗ ಬಾಗಿ ಇಲ್ಲ ಪಲ್ಯ ಮಾಡಕ. ಬಾಗಿಟ್ ಬಿಡಪ್ಪ ನೀ ಹೋಗಿ. ಮೆಣಸಿನ್ಕಾಯಿ ಹಚ್ಬೇಡ ಬಡ ಬಡ ಸಣ್ಣಕ್ಕೆ ಸ್ವಲ್ಪ. ಎಣ್ಣ ಒಲಿ ಅಂತ ರೈತಿ ಬಾಗಿ ಇಟ್ಬಿಡಿ ಪಲ್ಯ ಮಾಡ್ಕೋಣ. ಅಡಿಗೆ ಎಣ್ಣೆ, ಜೀರಿಗೆ, ಸಾಸ್ಮೆ, ಕರಿಬೇವು, ಮೆಣಸಿನ್ಕಾಯಿ ಹಾಕಿದೆ ಅಣ್ಣ. ಟೊಮೆಟೊ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿದ್ದ, ಈರುಳ್ಳಿ ಉದ್ದಾಗ ಹೆಚ್ಚಿದ್ವ, ಅರಿಶಿನ, ಅಡಿಗೆ ಉಪ್ಪು, ಧನಿಯಾ ಪೌಡ್ರು, ಚಾಟ್ ಮಸಾಲ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಪಲ್ಯ ಹಾಕ್ಪ. ಉಳ್ಳಾಗಡ್ಡಿ ಪಲ್ಯ ಆತ ಅಣ್ಣ.
ಜಗ್ಗು ನಾ ಹಂಚಿರ್ತಾವ ನೋಡಪ್ಪ. ಹಾಂ ಹಂಚಿಟ್ಬಿಡೋಣ. ಹಾಂ ಅಣ್ಣ ಚಪಾತಿ ಮಾಡಕ್ಕೆ ರೆಡಿ ಮಾಡಿದ್ದೀನಿ ಈಗ. ಹಂಚ್ ಕಳತಾನೆ ನೋಡಿ ಹಾಕ್ಬಿಡ್ತಾನೆ ನೋಡ. ಹಿಂಗ ದೊಡ್ಡ ಆಗ್ಬೇಕು ಅಂದೈತೆ ಜಗ್ಗ. ದೊಡ್ಡ ಆಗ್ಬೇಕಾ ಅಣ್ಣ? ದೊಡ್ಡವ ಮಾಡಾಕತ್ತೆ ನೋಡ. ಈಗ ಹಿಂಗೆ ದೊಡ್ಡ ಮಾಡೋಣ ಈಗ ಕಟ್ಟು ಕೊರ್ಯಾಕೆ ಬರ್ತೈತೆ ಅವನ್ನ. ಹಾಂ ಎಣ್ಣ ಹಂಚ್ ಕಲೈತಿ. ಇನ್ನು ಹಾಕ್ತಾ ಸಮೋಸ ಮಾಡಕ್ಕೆ ಚಪಾತಿ. ಹಾಂ 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 ರೆಡಿ ಆಯ್ತಾನೇನು ಚಪಾತಿ? ಹಾಂ ಜಿಗಿಟ್ ಕಾಲ್ಸ್ಬೇಕು ಸಮೋಸ ಮಾಡುವಾಗ. ಹೌದಾ? ಹಾಂ ಸುತ್ತಲ್ಲೇ ಹಿಂಗೆ ಬಡಿಸ್ತಿರ್ತೇವಲ್ಲ ಹಾಂ ಅವಾಗ ಅವಾಗ ತೋರಿಸ್ತಂತ ನಾ ಈಗ ವಿಡಿಯೋದಾಗ. ಸಮೋಸ ಕಚ್ಚೋದೀನಿ ಇದು ಪಲ್ಯ ತುಂಬಿ. ಹಾಂ ಪಲ್ಯ ತುಂಬಿ. ಹಾಂ ಹಾಂ ಜಗ್ಗಪ್ಪ ಅಣ್ಣ ಇವನ್ನ ಈಗ ಬೇಯಿಸ್ಕೊಂಡೇವಲ್ಲ. ಹಾಂ ಈಗ ಚೌಕ ಕೋಕೋಬೇಕು ಅವನ್ನ. ಹಾಂ ಅಣ್ಣ ಈ ಟೈಪ್ ಚೌಕ್ ಕೋಕೊಂಡೇವಲ್ಲ. ಹಾಂ ಈಗ ಎರಡು ಸವನಾಗಿ ಕಟ್ ಮಾಡ್ಕೋಬೇಕು. ಇಟ್ಟು ಮಾಡ್ಕೊಂಡು ಹಾಂ ತುಂಬಕ್ಕೆ ಚಾಲು ಮಾಡ್ಬೇಕು. ಇರೋ ತುಂಬಕ್ಕೆ ನೀನು ಹಿಂಗೆ ಮಾಡ್ಬೇಕು. ಹಾಂ ಮಾಡಿ ಇದಕ್ಕೊಂದಿಟ್ಟ ಗಮ್ ಹಚ್ಕೋಬೇಕು. ಗಮ್ ಅಂದರೆ ಹಿಟ್ಟು ಇಲ್ಲಿ ಕಾಲಿಸ್ಕೊಂಡೇವಲ್ಲ ಹಾಂ ಅಣ್ಣ ಅದನ್ನು ಹಚ್ಕೋಬೇಕು. ಅಂದ್ರೆ ರೆಕ್ಕಾಕತ್ತಿ. ಇದ್ರಾಗ ಏನೈತಲ್ಲ ಪಲ್ಯ ತುಂಬ್ಕೋಬೇಕು ಅದಕ್ಕೆ. ಹಾಂ ಇದಕ್ಕೆ ಪಲ್ಯ ಅದು ಹಿಡಿಯಷ್ಟು ಪಲ್ಯ ಹಾಕ್ಕೋಬೇಕು. ಮುತ್ತಣ್ಣ ನೀನು ತುಂಬ ಒಳಬಡ ಹಾಂ ತುಂಬಿ ಹಿಂಗೆ ಪೌಡ್ ಮಾಡ್ಬೇಕು. ಹಾಂ ಪೌಡ್ ಮಾಡಿದ್ವಿ ಅಂದ್ರೆ ಮತ್ತಿಲ್ಲೇ ಗಮ್ ಹಚ್ಕೋಬೇಕು. ಗಮ್ ಅಂತಂದ್ರೆ ಏನ ಹಿಟ್ಟು ಈಗ ಹಿಟ್ಟು ಕಾಲ್ಸ್ಕೊಂಡು ಮೈದಾ ಹಿಟ್ಟು ಹಿಂಗೆ ಕಲಿಸ್ಕೊಳ್ಳೋದನ. ಮೈದಾ ಹಿಟ್ಟ ಒಂದಿಟ್ಟು ಕಾಲಿಸಿ ಹಿಂಗೆ ಹಚ್ಕೋಬೇಕು. ಹಚ್ಕೊಂಡು ಇದನ್ನು ಹಿಂಗೆ ಮಾಡ್ಸ್ಕೋಬೇಕು. ಈ ಟೈಪ್ ಮಾಡೋದನ. ಹಾಂ ಹ್ಞೂ ಟೈಪ್ ಮಾಡಿ ಇಲ್ಲಿಟ್ಟೆ ನೋಡಿ ಹಿಂಗೆ ಮಾಡಿ ಕರಿಬೇಕು. ಹಾಂ 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 ಉಷ್ಟು ತುಂಬ್ಕೊಂಡು ಇಟ್ಕೊಂಡು ಹಾಂ ಇಟ್ಕೊಂಡು ಎಣ್ಣೆಗೆ ಬಿಡೋಣ. ಆಮೇಲೆ ಎಣ್ಣೆ ಬಿಡೋಣ ಅಣ್ಣ. ಎಣ್ಣೆ ಬಿಡೋಣ. ಹಾಂ ಮುತ್ತಪ್ಪ ಬಡ ನೀನು ಇದು ಮಾಡ ನೋಡು ಬರ್ರಿ ಮಾಡ್ಕೊಂಡು ಈ ಟೈಪ್ ಮಾಡಿ ಇಟ್ಕೋಬೇಕು. ಹಾಂ ಅಣ್ಣ ಹಾಂ ನೀ ತುಂಬ್ತೀರ ನಾನು ಹುಷಾರಣ್ಣ ಕರಿತೀವಿ. ಹಾಂ ಕರಿಪ್ಪ. ಹಾಂ ಡಬ್ರಿ ಬಾಳ್ಗಿ ಇಡ್ತೇವೆ ಈಗ. ಬಾಳ್ಗಿ ಇಟ್ಟು ಕರಿತೀವಿ ನಾವು. ಹಾಂ ಹಾಂ ಹೇಳ ಹಾಂ ಬಾಳ್ಗಿ ಇಡಪ್ಪ ಇಣ್ಣ. ಇಡೋಣ. ಹಾಂ ಇಡ. ಚಲೋ ಮಾಡೋಣ ನಾವು ಇನ್ನು. ಹಾಂ ಕರೆಕ್ಟ್ ಚಲೋ ಮಾಡೋಣ. ಈಗ ಎಣ್ಣೆ ಅಡುಗೆ ಏನಿಲ್ಲ ಇದು. ಹಾಂ ಸಮೋಸ ಕರಿಯಾಕ. ಹಾಂ 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 ಎಣ್ಣೆ ಕರೈತಣ್ಣ ಬಿಡು ಒಂದೊಂದ. ಹಾಂ ಹಾಂ ಸಮೋಸ ಮಸ್ತ್ ಆಗ್ಬೇಕು ನೋಡೋಣ ಸಮೋಸ ಮಾತ್ರ. ಏನು ಅಣ್ಣ ಸಮೋಸ ಮಸ್ತ್ ಇವಾಗ ಗಮ್ ಗಮ್ ಮಾಡಕ್ಕಂತವಲ್ಲ ಬಾಯ ನೀರು ಬರಕ್ಕಂತಪ್ಪ. ಯಾವಾಗ ರೆಡಿ ಹಾಕವ ಏನ ಅಂತ ನೋಡಿ ಅಂತ. ಏನ ರೆಡಿ ಅದನಪ್ಪ ಸಮೋಸ. ಹಾಂ ಮುತ್ತಣ್ಣ ಆದಣ ತುಂಬುವ. ಆತು ಜಗೋ. ಹಾಂ 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 ಆಯ್ತು. ಹಾಂ
ಹಾಂ ಎಣ್ಣ ಲಡ್ಸುವು ಆದ್ವ ನಮ್ಮ ಕರಿವು ಆದ್ವು ಇನ್ನ ಟೇಸ್ಟ್ ಮಾಡಕ್ಕೆ ರೆಡಿ ಮಾಡ್ಕೊಳ್ಳ ಏನ ಮುತ್ತಣ್ಣ ಈ ಟಮಾಟ ಸ್ವಚ್ಛಕ್ಕೆ ತೊಳ್ದ ಇದಕ್ಕೆ ಜೀರಿಗೆ ಹಾಕೊಂಡ ಸಾಸ್ ಮಾಡ್ಕೊಂಡ್ ಬಾಯ್ದನ ಸ್ವಲ್ಪ ಉಪ್ಪು ಖಾರ ಹಾಕಿ ರುಬ್ಕೊಂಬಂಬಿಡು ಕರೆಕ್ಟಾಗಿ ಸಣ್ಣಗ ಆಗ್ಬೇಕ ಸಣ್ಣಗ ಸಾಸ್ ಆದಂಗ ಆಗ್ಬೇಕು ನೋಡಿ ಸೇಮ್ ಸಾಸ್ ಅನ್ಬೇಕ ಹೋಗ ಎಣ್ಣ ಆದ್ವ ಅವನಿಷ್ಟು ತಗೋಬೇಡಿ ಬಡ ಬಡ ಸಮೋಸ ಮಾಡೋದು ಆತನ ಎಣ್ಣ ಬಡ ಬಡ ಹಾಂ ಮುತ್ತಣ್ಣ ಸಾಸ್ ತಗೊಂಬಂದ ಎಷ್ಟು ದೊಡ್ಡ ಬಂದು ಮರ ಸಾಸ್ ರೆಡಿ ಮಾಡ್ಕೊಂಡೆ ಹುಸೇನಣ್ಣ ದೊಡ್ಡ ಬಂದ ಬಿಡವತ್ತು ಮುತ್ತಣ್ಣ ಹಾಂ ಟಮಾಟೊ ಸಾಸ್ ರೆಡಿ ಮಾಡಿ ಕಳ್ಸಿದ್ನಿ ಅವನ್ನ ರೆಡಿ ಮಾಡ್ಕೊ ಮುತ್ತಣ್ಣ ಟೇಸ್ಟ್ ನೋಡಿದಿನ ಸಮೋಸನ ಹಾಂ ಎಣ್ಣ ರೆಡಿ ಮಾಡ್ಕೊಳ್ಳ ಟೇಸ್ಟ್ ನೋಡಕ ಮುತ್ತಣ್ಣ ಸಾಸ್ ತಗೋಪ್ಪ ಟಮಾಟೊ ಸಾಸ್ ಹಾಂ ಬರ್ರಿಪ್ಪ ಹಾಂ ಎಣ್ಣ ಟೇಸ್ಟ್ ಮಾಡೋದ ಇಲ್ಲ ಸಮೋಸ ಬಾ ಮತ್ತಣ್ಣ ಏನು ಸಮೋಸ ಅಣ್ಣ ಕಾರಂ ಅಂತಂದ ಮಸ್ತಾಗ್ಯವ ಹೋಟೆಲ್ ನಂಗೆ ಆದಂಗೆ ಹಾಂ ಭಾರಿ ಆಗ್ಯಾವ ಇವತ್ತ ನಮ್ಮ ಸಮೋಸ ಇವತ್ತು ನಮ್ಮ ಬಾಯಿ ಕಿರಾರ ಇವತ್ತು ನಮ್ಮ ಗೆಸ್ಟ್ ಬಂದಾರ ಗೆಸ್ಟ್ರ ಅವ್ರಿದ್ದ ಕೇಳ್ರ ಹೆಂಗಪ್ಪ ಹಂಗೆ ನಿಮ್ದು ಯಾವ ಅನ್ನಾರ ನಮ್ದು ಬಳ್ಳಾರಿ ಯಾರ ಹಂಗೆ ನಮ್ಮ ಹೆಸರು ಏನ್ರಿ ನಮ್ಮ ಹೆಸರು ಅಲಿಚ ಬಂತೀರಿ ಹೆಂಗಾಗ್ಯಾವ್ರಿ ಮಸ್ತ್ ಆಗ್ಯಾವ್ರಿ ಅಂಗಡಿಯಾಗ ಮಾಡಿದಂಗೆ ಆಗ್ಯಾವ ನೋಡ ಭಾರಿ ಟೇಸ್ಟ್ ಆಗ್ಯಾವ ಕರಮ್ ಅಂತಂದ ಮಸ್ತಾಗಪ್ಪ ಇನ್ನೇನು ಮಾಡೋಂಗಾಗೈತೆ ಮಾಡಿಬಿಟ್ರೆ ನಾಳೆ ಇನ್ನೊಂದಿಷ್ಟು ದಿನ ಬಿಟ್ಟು ಮತ್ತೆ ಮಾಡೋಣ ಬೇರೆ ಆಲೂ ಸಮೋಸ ಮಾಡೋಣ ಆಲೂ ಸಮೋಸ ಅಣ್ಣ ಹಾಂ ಮಸ್ತಾಗವ ಇದು ಈರುಳ್ಳಿ ಸಮೋಸ ಹಾಂ ಅದು ಆಲೂ ಸಮೋಸ ಆಲೂ ಸಮೋಸ